ಬೆಂಗಳೂರು ನಗರ ಕೆಂಗೇರಿ ಹೋಬಳಿ ರಾಮಹಳ್ಳಿ ಗ್ರಾಮದ ಎಲ್ಎನ್ಆರ್ ಸಂಸ್ಥೆಯ 15ನೇ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಯುದ್ಧ ಭೂಮಿ ಹೋರಾಟ ಸೇನೆಯ ಸಂಸ್ಥಾಪಕರು ಅಧ್ಯಕ್ಷರು ಆದ ಹೇಮಂತ್ ರಾಜ್ ಅವರು, ಸಾಹಿತಿಗಳಾದ ಎಲ್ಎನ್ ಮುಕುಂದರಾಜು, ಎಲ್ಸಿ ಜ್ಯೋತಿಶ್ವರ್, ಚಲನಚಿತ್ರ ನಟರಾದ ಗಣೇಶ್ ಮತ್ತು ಡಿಎಫ್ಸಿ ರವೀಂದ್ರ ಕುಮಾರ್, ಹಿರಿಯ ನೋಂದಣಿ ಅಧಿಕಾರಿಗಳು ಎಚ್ಸಿ ಲೋಕೇಶ್, ಚಲನಚಿತ್ರ ನಟಿ ಮಿಸ್ ಜಾಹ್ನವಿ, ರೂಪಾಲಿ, ರಾಮಹಳ್ಳಿ ಪಂಚಾಯತ್ ಅಧ್ಯಕ್ಷರು ವೇಣುಗೋಪಾಲ್, ಸಾಮಾಜಿಕ ಹೋರಾಟಗಾರರು ಮತ್ತು ಯುವ ವಕೀಲರು ಆದ ಸ್ವಾಮಿಗೌಡ್ರು, ಎಲ್ಎನ್ಆರ್ ಸಂಸ್ಥೆಯ ಸಂಸ್ಥಾಪಕರು ಆದ ಲಕ್ಷ್ಮೀನಾರಾಯಣರಾಜು, ಎಲ್ಎನ್ಆರ್ ಪ್ರಿನ್ಸಿಪಲ್ ಆದ ಅರುಣ, ಎಲ್ಎನ್ಆರ್ ಸಂಸ್ಥೆಯ ನಿರ್ದೇಶಕರಾದ ವಿಶ್ವೇಶ್ವರಯ್ಯ, ಎಸ್ ರಮೇಶ, ಮಂಜಣ್ಣ, ರಾಘವೇಂದ್ರ ಅವರು ಇನ್ನೂ ಅನೇಕ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು. ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆ ಇವತ್ತು ಏನು 15ನೇ ವರ್ಷದ ವಾರ್ಷಿಕೋತ್ಸವ ಆಯೋಜನೆ ಮಾಡಿದೆ. ಇಲ್ಲಿ ನನ್ನನ್ನು ಅತಿಥಿಯಾಗಿ ಬರಬೇಕು ಅಂತ ಕರೆದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಮಕ್ಕಳು ಅಂತಂದ್ರೇ ಎಲ್ಲರೂ ಕನೆಕ್ಟ್ ಆಗ್ತೀವಿ. ಯಾಕಂದರೆ ನಮ್ಮ ಮನೆಯಲ್ಲೂ ಮಗ ಇದ್ದಾನೆ. ಆ ಮಕ್ಕಳನ್ನ ನೋಡೋದೇ ಖುಷಿ. ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಬಂದಾಗ ಇಲ್ಲಿರೋಂಥ ವಾತಾವರಣ ಇರ್ಬೋದು, ಮಕ್ಕಳನ್ನ ನೋಡಿ ಅವ್ರ ಉತ್ಸಾಹ ನೋಡಿ, ಯಾಕಂದರೆ ಆರೋಗ್ಯಕರ ಪರಿಸರದಲ್ಲಿ ಮಕ್ಕಳಿದ್ದಾರೆ. ಹಾಗಾಗಿ ಬಹಳ ಖುಷಿ ಆಯಿತು. ಮತ್ತು ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಯ 15ನೇ ವರ್ಷದ ವಾರ್ಷಿಕೋತ್ಸವ ಇದು. ಏನು ಶಿಕ್ಷಣ ಅನ್ನೋ ಒಂದು ತುಂಬ ಬಹಳ ಜೀವನನೇ ಬದಲಿಸುತ್ತೆ. ಶಿಕ್ಷಣ ಅನ್ನೋದು ಉತ್ತಮ ಶಿಕ್ಷಣವನ್ನು ಇಷ್ಟು ವರ್ಷಗಳಿಂದ ನೀಡ್ತಾ ಬಂದಿದೆ ಈ ಶಿಕ್ಷಣ ಸಂಸ್ಥೆ. ಮುಂದಿನ ಒಂದು 50 ವರ್ಷ 100 ವರ್ಷಗಳ ಕಾಲ ಈ ರೀತಿಯಾದಂತಹ ಜ್ಞಾನಾರ್ಜನೆ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಎಲ್ಲ ಗಣ್ಯ ಅತಿಥಿಗಳು ಬಂದಿದ್ರು. ಅವ್ರ ಮಾತುಗಳನ್ನ ಕೇಳಿ ಬಹಳ ಖುಷಿ ಆಯಿತು. ಜೊತೆಗೆ ಮಕ್ಕಳು ಬಹಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಎನ್ಆರ್ ಶಿಕ್ಷಣ ಸಂಸ್ಥೆಗಳು ಮುಂದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಡಿಗ್ರಿ ತನಕ ಇದೆ. ನೆಕ್ಸ್ಟ್ ಶಿಕ್ಷಣ ಸಂಸ್ಥೆಗಳು ಅತಿ ಹೆಚ್ಚಾಗಿ ಪ್ರಸರಲಾಗ್ತವ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಆಶಿಸ್ತಾ 15ನೇ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ತುಂಬ ಹೃದಯ ಧನ್ಯವಾದಗಳನ್ನ ಅವ್ರನ್ನ ತಿಳಿಸ್ತಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತೀವಿ ಅಂತ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಎನ್ಆರ್ ವಿದ್ಯಾಸಂಸ್ಥೆ ತನ್ನ 15ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ತುಂಬ ಸಂಭ್ರಮದಿಂದ ಏರ್ಪಾಟ್ ಮಾಡಿದೆ. ಇಲ್ಲಿ ಸಾಕಷ್ಟು ಜನ ಪುಟ್ಟ ಮಕ್ಕಳಿಂದ ಹಿಡಿದು ಹೈಸ್ಕೂಲು, ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಸಮಾರಂಭದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅವರ ಪೋಷಕರೆಲ್ಲರೂ ಬಂದಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವಂಥ ರಾಮಹಳ್ಳಿ ಅಂತ ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಒದಗಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ಲಕ್ಷ್ಮೀನಾರಾಯಣ್ ರಾಜು ಅವರು ಈ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಶ್ಲಾಘನೀಯವಾದದ್ದು. ನಮ್ಮ ಕಾಲದಲ್ಲಿ ನಾವು ಹುಡುಗರಿದ್ದಾಗ ನಮಗೆ ಓದಬೇಕು ಅಂದರೆ ತುಂಬ ದೂರ ಹೋಗಬೇಕಾಗಿತ್ತು. ಆದರೆ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಸ್ಥೆಗಳು ಸ್ಥಾಪನೆ ಆಗಿರೋದ್ರಿಂದಾಗಿ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ಎಲ್ಎನ್ಆರ್ ವಿದ್ಯಾಸಂಸ್ಥೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಮತ್ತು ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಬರ್ತಾ ಇದೆ. ಮತ್ತು ಈಗಾಗಲೇ 15 ವರ್ಷದ ವಾರ್ಷಿಕ ಸಮಾರಂಭವನ್ನು ಬಹಳ ಚೆನ್ನಾಗಿ ಆಚರಣೆಯನ್ನು ಮಾಡಲಾಯಿತು. ಮಕ್ಕಳುಗಳು, ಅವರ ಪೋಷಕರು ಈ ಒಂದು ತುಂಬ ಕಾರ್ಯಕ್ರಮವನ್ನು ಕಂಡುಕೊಳ್ಳಿ ಅಂತೇಳಿ ನಮ್ಮ ಆಶಯ.